ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹೊಸದಾಗಿ ಕ್ರೋಶ ಕಲಿತಾ ಇರೋರಿಗೆ, ಹಾಗೆ ಕ್ರೋಶ ಡಿಸೈನ್ ಮೇಲೆ ಇಂಟ್ರೆಸ್ಟ್ ಇರೋರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಕ್ರೋಶ ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಹಾಗೆ ಕ್ರೋಶ ಡಿಸೈನ್ಸ್ದೆಲ್ಲ ವೀಡಿಯೋಸ್ ನೋಡ್ತಿರ್ತಾರೆ. ಆದರೆ ಅವ್ರಿಗೆಲ್ಲ ಕ್ರೋಶ ಡಿಸೈನ್ ಮೇಲೆ ಇಂಟ್ರೆಸ್ಟ್ ಇದ್ದರೂ ವೀಡಿಯೋಸ್ ನೋಡ್ತಾ ಇದ್ರು ಕ್ರೋಶ ಡಿಸೈನ್ ಮಾಡೋದಕ್ಕೆ ಆರೇಳೆ ದಾರ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ತುಂಬ ಡೌಟ್ ಇರುತ್ತೆ. ಬರೀ ಸಿಲ್ಕ್ ಥ್ರೆಡ್ ಇದ್ದರೆ ಸಾಲದು, ಕ್ರೋಶ ಇದ್ದರೆ ಸಾಲದು, ಆರೇಳೆ ದಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕ್ರೋಶ ಡಿಸೈನ್ ಮಾಡೋದಕ್ಕೆ. ಸೊ ಅವರಿಗೆಲ್ಲ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಜನ ಕಲಿದೆ ಆದರೂ ಸ್ವಲ್ಪ ಜನಕ್ಕಾದರೂ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನನಗೂ ಖುಷಿ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಕಾರ್ಡ್ಬೋರ್ಡ್ ಏನಕ್ಕೆ ತೊಗೊಂಡಿದ್ದೀನಿ ಅಂತ ಆದರೆ, ನಾವು ದಾರಾನ ಸುತ್ಕೋಬೇಕಲ್ಲ, ಅದಕ್ಕೋಸ್ಕರ 16 ಥ್ರೆಡ್ನ ಸುತ್ಕೋಬೇಕು ಅನ್ನೋದಕ್ಕೋಸ್ಕರ ಈ ಥರ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ನೀವು ಕೂಡ ಈ ಥರ ಯಾವುದಾದ್ರು ತಿಕ್ ಶೀಟ್ನ ತಗೊಳ್ಳಿ, ಇಲ್ಲಾಂದರೆ ಮದುವೆ ಇನ್ವಿಟೇಷನ್ ಕಾರ್ಡ್ ಈ ಥರ ಎಲ್ಲ ತುಂಬ ತಿಕ್ಕಾಗಿರುತ್ತಲ್ಲ ಅಂಥ ಪೇಪರ್ಸ್ನ ಯೂಸ್ ಮಾಡಿ. ಇಲ್ಲ ಅಂತ ಆದರೆ ದಾರ ಪೂರ್ತಿ ಖಾಲಿಯಾಗಿ ರೋಲ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡಿ. ನಾನು ಯೂಶ್ವಲಾಗಿ ಕಾರ್ಡ್ಬೋರ್ಡ್ನ ಯೂಸ್ ಮಾಡೋದು. ನೋಡಿ, ದಾರದ ರೋಲ್ ಇರುತ್ತಲ್ಲ, ದಾರ ಖಾಲಿ ಆದಮೇಲೆ ಅದನ್ನು ಕೂಡ ಯೂಸ್ ಮಾಡ್ಬೋದು ದಾರ ಸುತ್ಕೊಳ್ಳೋದಕ್ಕೆ. ಇಲ್ಲ ಅಂದರೆ ಈ ಥರ ಕಾರ್ಡ್ಬೋರ್ಡ್ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಎಳೆ ದಾರ ಸುತ್ತಿಟ್ಕೊಳ್ಳೋದಕ್ಕೆ ಅಂತೇಳಿ ಕಾರ್ಡ್ಬೋರ್ಡ್ ರೆಡಿ ಇಟ್ಕೊಂಡಿದ್ದೆ. ಈಗ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ ಏನಕ್ಕೆ ಅಂದರೆ, ನಿಮಗೆ ಗೊತ್ತಿದೆ ಕ್ರೋಶ ಡಿಸೈನ್ಸ್ ಎಲ್ಲ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡೋದು ಅಂತ ಹೇಳಿ. ಸಿಲ್ಕ್ ಥ್ರೆಡ್ ಇವಾಗ ಆರೇಳೆ ದಾರ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಫೋಲ್ಡಿಂಗ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ದಾರ ಟಿಪ್ ತಗೊಂಡು ಸ್ವಲ್ಪ ಮಡ್ಚ್ಕೋಬೇಕು. ಮಡ್ಚ್ಕೊಂಡ್ರೆ 2 ಫೋಲ್ಡ್ ಆಯಿತು. ಮತ್ತು ಇನ್ನೊಂದು ಸಲ ಮಡ್ಚ್ಕೊಂಡ್ರೆ 3 ಫೋಲ್ಡ್ ಆಗುತ್ತೆ ಫ್ರೆಂಡ್ಸ್. ಗೊತ್ತಾಗ್ತಿದೆಯಲ್ಲ? ಏನಕ್ಕೆ ಚಿಕ್ಕದಾಗಿ ತೋರಿಸ್ತೆ ಅಂದರೆ ನಿಮಗೆ ಗೊತ್ತಾಗಲಿ, ಕ್ಯಾಮ್ರಾದಲ್ಲಿ ಕ್ಲೀನಾಗಿ ಕಾಣಲಿ ಅಂತ ಹೇಳಿ. ಇನ್ನೊಂದು ಸಲ ತೋರಿಸ್ತೀನಿ. ಮತ್ತು ದಾರ ಟಿಪ್ಪಿಂದ ಒಂದು ಸಲ ಮಡ್ಚ್ಕೊಂಡು ಎಳ್ಕೋಬೇಕು. 2 ದಾರ ಆಗುತ್ತೆ. ಮತ್ತೆ ಮಡ್ಚ್ಕೊಂಡ್ರೆ ಕಾಣ್ತಿದ್ದಲ್ಲ, ಮತ್ತೆ ಮಡ್ಚ್ಕೊಂಡ್ರೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿದ್ರೆ 3 ಫೋಲ್ಡ್ ಆಗುತ್ತೆ. ಸೊ 3 ಫೋಲ್ಡ್ ಆಯಿತು. ಇನ್ನೊಂದು ಸಲ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ. ನೋಡಿ, 3 ಫೋಲ್ಡ್ ಕಾಣಿಸ್ತಿದೆ ಅಲ್ಲ. ನೋಡಿ, ದಾರ ಟಿಪ್ನ ಮಡ್ಚ್ಕೋಬೇಕು. ಸ್ವಲ್ಪ ಉದ್ದ ಬಿಟ್ಟು ಮಡ್ಚ್ಕೋಬೇಕು. ಮಡ್ಚ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೊಂದು ಸಲ ಮಡ್ಚ್ಕೋಬೇಕು. ಇನ್ನೊಂದು ಸಲ ಫೋಲ್ಡ್ ಮಾಡಿದ್ರೆ ಇಲ್ಲಿ 3 ಎಳೆ ದಾರ ಕಾಣುತ್ತೆ ನಮಗೆ. 3 ಎಳೆ ದಾರ ಕಾಣಿಸ್ತಿದೆ ಅಲ್ಲ. ಒಂದು ಸಲ ಹೇಳ್ಕೊಡ್ತೀನಿ. ದಾರನ ನೋಡಿ, ನಾನು 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ ಮಾಡಿ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೊತೀನಿ. ಸ್ವಲ್ಪ ಉದ್ದ ಮಾಡಿ ಇನ್ನೊಂದು ಫೋಲ್ಡ್ ಮಾಡ್ಕೊತೀನಿ. ಉದ್ದ ಮಾಡಿಕೊಂಡು ಸ್ವಲ್ಪ ಹಾಗೆ ಎಳ್ಕೊತೀನಿ. 3 ಫೋಲ್ಡ್ ಆಗುತ್ತೆ ಇಲ್ಲಿ, ಅಂದರೆ 3 ಎಳೆ ದಾರ ಬರುತ್ತೆ. ಗೊತ್ತಾಗ್ತಿದೆ ಅಲ್ಲ 3 ಎಳೆ ದಾರ ಬರ್ತಾ ಇರೋದು ಯಾವ ಥರ ಬರ್ತಾ ಇದೆ ಅಂತ ಹೇಳಿ. 3 ಎಳೆ ದಾರ ಬರ್ತಿದೆ. ಮತ್ತೆ ತೋರಿಸ್ತೀನಿ ನೋಡಿ. ದಾರ ಟಿಪ್ನ ಸ್ವಲ್ಪ ಉದ್ದ ಮಾಡಿ ಉದ್ದಕ್ಕೆ ಎಳ್ಕೊಳ್ಳಿ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಉದ್ದ ಮಾಡಿ ಎಳ್ಕೋಬೇಕು. ಎಳ್ಕೊಂಡ್ಮೇಲೆ 2 ಎಳೆ ದಾರ ಆಗುತ್ತೆ ಇಲ್ಲಿ. 2 ಎಳೆ ದಾರ ಆದಮೇಲೆ ಗೊತ್ತಾಗ್ತಿದೆ ಅಲ್ಲ 2 ಎಳೆ ದಾರ ಬರ್ತಾ ಇರೋದು. ಮಾಡಿದ್ಮೇಲೆ ಮತ್ತೆ ಅದನ್ನು ಇನ್ನೊಂದು ಫೋಲ್ಡ್ ಮಾಡಬೇಕು. ಕಾಣಿಸ್ತಿದ್ದಲ್ಲ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಅಂತೇಳಿ. ಇನ್ನೂ ಒಂದು ಫೋಲ್ಡ್ ಮಾಡಬೇಕು. ಸೊ ಆಗ 3 ಎಳೆ ದಾರ ಆಗುತ್ತೆ ನಮಗೆ. ಗೊತ್ತಾಗ್ತಿದೆ ಅಲ್ಲ 3 ಎಳೆ ದಾರ ಯಾವ ಥರ ಆಯಿತು ಅಂತೇಳಿ. 3 ಎಳೆ ದಾರ ಆದಮೇಲೆ ನಾನಿಲ್ಲಿ ಕಾರ್ಡ್ಬೋರ್ಡ್ ತೊಗೊಂಡೆ. ಆಗಲೇ ತೋರಿಸ್ತಾ ಇಲ್ಲ ನಾನು ದಾರ ಫೋಲ್ಡ್ ಸುತ್ಕೊಳ್ಳೋದಕ್ಕೆ ಅಂತೇಳಿ ಕಾರ್ಡ್ಬೋರ್ಡ್ ತೊಗೊತೀನಿ ಅಂತ ಹೇಳಿ. ಸೊ ನಾನಿಲ್ಲಿ ದಾರ ಸುತ್ಕೊಳ್ಳೋದಕ್ಕೆ ಅಂತೇಳಿ ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಸೊ ಇವಾಗ ನಾವು 3 ಎಳೆ ದಾರ ಏನು ಸ್ಟಾರ್ಟಿಂಗ್ ಟಿಪ್ಪಲ್ಲಿತ್ತು ಅದನ್ನು ಕಾರ್ಡ್ಬೋರ್ಡ್ ಮೇಲೆ ಇಟ್ಕೋಬೇಕು. ನೋಡಿ, 3 ಎಳೆ ದಾರ ಬಂದಿದೆ. ಇಟ್ಕೊಂಡು ಫಿಂಗರಲ್ಲಿ ಗ್ರಿಪ್ಪಾಗಿ ಇಟ್ಕೊಂಡು ಅದನ್ನು ಸುತ್ಕೋಬೇಕು. ನೋಡಿ, ಗೊತ್ತಾಗ್ತಿದೆ ಅಲ್ಲ ನಾನು ಯಾವ ರೀತಿ ಸುತ್ತುತ್ತಾ ಇದ್ದೀನಿ ಅಂತ ಹೇಳಿ. ಸುತ್ಕೊಂಡಿದ್ದಾದಮೇಲೆ ಏನು ಮಾಡಬೇಕು ಅಂದರೆ, ಈಗ ನೋಡಿ ಸುತ್ಕೊಳ್ತಾ ಬರಬೇಕು. ಸುತ್ಕೊಂಡಿದ್ದಾದಮೇಲೆ ಎಲ್ಲಿಗೆ ಎಂಡಾಗುತ್ತೆ 3 ಎಳೆ ಅಲ್ಲಿಗೆ ನೋಡಿ 2 ಎಳೆ ಆ ಥರ ಬಂದಿರುತ್ತೆ. ಮೂರನೇ ಎಳೆ ಸಿಂಗಲಾಗಿ ಬರುತ್ತೆ, 2 ಎಳೆ ಒಟ್ಟಿಗೆ ಬರುತ್ತೆ. ಆ 2 ಎಳೆ ದಾರದೊಳಗಡೆಯಿಂದ ಸಿಂಗಲ್ ಎಳೆ ದಾರ ತಗೊಂಡು ಎಳ್ಕೋಬೇಕು ಫ್ರೆಂಡ್ಸ್. ಎಷ್ಟಾಗುತ್ತೋ ನಿಮ್ಮಿಂದ ಅಷ್ಟು ಎಳ್ಕೋಬೇಕು. ಎಳ್ಕೊಂಡು ಹಾಗೆ ಸುತ್ಕೊಳ್ತಾ ಹೋಗಬೇಕು. 3 ಎಳೆ ದಾರ ಎಲ್ಲಿಗೆ ಸ್ವಲ್ಪ ಎಂಡಾಗುತ್ತೆ ಅಲ್ಲಿವರೆಗೂ ಸುತ್ಕೊಂಡು ಮತ್ತು 2 ಸ್ಟ್ರೆಂಡ್ಸಿಂದ ಸಿಂಗಲ್ ಸ್ಟ್ರೆಂಡ್ಸ್ ದಾರ ಇರುತ್ತಲ್ಲ ಅದ್ರ ಒಳಗಡೆಯಿಂದ ಎಳ್ಕೋಬೇಕು. ಅದ್ರ ಒಳಗಡೆಯಿಂದನೇ ಎಳ್ಕೋಬೇಕು. ಸೊ ಸಿಂಗಲ್ ಸ್ಟ್ರೆಂಡ್ಸ್ ದಾರನ ಎಳ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ಎಳ್ಕೊಳ್ತಾ ನಿಮ್ಗೆ ಎಷ್ಟಾಗುತ್ತೋ ನಿಮಗೆ ಅಷ್ಟು ಎಳ್ಕೊಳ್ಳಿ. ನೀವು ನೋಡಿ, ಕಾಣಿಸ್ತಿದೆಯಲ್ಲ ನಾನು ಯಾವ ಥರ ಎಳ್ಕೊತಿದ್ದೀನಿ ಅಂತ ಹೇಳಿ. ಆ ಥರ ಎಷ್ಟಾಗುತ್ತೋ ನಿಮಗೆ ಅಷ್ಟನ್ನು ಎಳ್ಕೊಳ್ತಾ ಹೋಗಿ. ಎಳ್ಕೊಂಡು ಮತ್ತು ಇದಕ್ಕೆ ಕಾರ್ಡ್ಬೋರ್ಡ್ಗೆ ಸುತ್ಕೊಳ್ತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ಲ ನಾನು ಎಕ್ಸ್ಪ್ಲೇನ್ ಯಾವ ಥರ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾನು. ಸುತ್ಕೊಂಡು ಹೋಗಿ ನೋಡಿ, 3 ಎಳೆ ದಾರ ಬಂದಿರುತ್ತೆ ಇಲ್ಲಿ. ನಿಮಗೆ ಗೊತ್ತಾಗುತ್ತೆ ನಿಮಗೆ 3 ಎಳೆ ದಾರ ಬಂದಿದೆಯೋ ಇಲ್ವೋ ಅಂತೇಳಿ.
ನೋಡಿ 3 ಎಳೆ ದಾರ ಬಂದಮೇಲೆ ಮತ್ತೆ ಸ್ವಲ್ಪ ತುದಿಗೆ ಹೋಗಬೇಕು. 3 ಎಳೆ ದಾರ ಎಲ್ಲಿಗೆ ಎಂಡಾಗುತ್ತೆ ಅದು 2 ಎಳೆ ದಾರ ಒಳಗಡೆಯಿಂದ ಸಿಂಗಲ್ ದಾರ ಇರುತ್ತಲ್ಲ, ಸಿಂಗಲ್ ದಾರನ ಎಳಿಬೇಕು. ನೀವು 2 ಎಳೆ ದಾರನ ಎಳಿಬೇಡಿ, 2 ಎಳೆ ದಾರ ಒಳಗಡೆಯಿಂದ ಸಿಂಗಲ್ ದಾರನ ಮಾತ್ರ ಎಳಿಬೇಕು. ನಾನು ಎಲ್ಲಿ ಎಳಿತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲ, ಅಲ್ಲಿ ಮಾತ್ರ ಎಳ್ಕೊಳ್ತಾ ಹೋಗಬೇಕು. ಎಳ್ಕೊಂಡು ಸ್ವಲ್ಪ ದಾರನ ಮುಂದೆ ಮಾಡಿ ಮತ್ತೆ ಸುತ್ತಕೊಳ್ತಾ ಹೋಗಬೇಕು. ನಿಮಗೆ 3 ಎಳೆ ದಾರ ರೆಡಿ ಆಗ್ತಾ ಹೋಗುತ್ತೆ. ನೋಡಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸುತ್ತಕೊಳ್ತಾ ಹೋಗಿ 2 ಎಳೆ ದಾರನ. ಅದು 3 ಪೂರ್ತಿ ಎಲ್ಲಿ ತುದಿಗೆ ಬರುತ್ತೆ ಮತ್ತೆ ಎಳ್ಕೊಬೇಕು ಸಿಂಗಲ್ ಎಳೆ ದಾರನ. ಅಷ್ಟೂ ಸುತ್ತಕೊಳ್ತಾ ಹೋಗಿ. ನಿಮಗೆ ನಿಮ್ಮ ಸೀರೆ ನೋಡ್ಕೊಳ್ಳಿ, ನಿಮ್ಗೆ ಯಾವ ಡಿಸೈನ್ ಹಾಕ್ತಾ ಇದ್ದೀರಾ ಅಂತ ಹೇಳಿ ಅದ್ರ ಮೇಲೆ ನಿಮ್ಗೆ ಎಷ್ಟು ದಾರ ಬೇಕಾಗುತ್ತೋ ಅಷ್ಟು ಎಳ್ಕೊಳ್ಳಿ. 2 ಎಳೆ ದಾರ ಒಳಗಡೆಯಿಂದ ಸಿಂಗಲ್ ದಾರ ಇರುತ್ತಲ್ಲ ಅದನ್ನು ಎಳ್ಕೊಳ್ತಾ ಹೋಗಬೇಕು. ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟೂ ಎಳ್ಕೊಳ್ತಾ ಹೋಗಿ. ಸೊ ನೀವು ಎಷ್ಟು ಉದ್ದ ಎಳಿತೀರೋ ಅಷ್ಟು ಫಾಸ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಹಂಗಂತ ತುಂಬ ದಾರನ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಕಟ್ಟಾಗಿ ಹೋಗುತ್ತೆ. ಆಮೇಲೆ ಆದಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು. 2 ಎಳೆ ದಾರ ಒಳಗಡೆಯಿಂದ ಸಿಂಗಲ್ ದಾರ ಇರುತ್ತಲ್ಲ, ಸಿಂಗಲ್ ದಾರನ ಎಳ್ಕೋಬೇಕು ಫ್ರೆಂಡ್ಸ್. ನೋಡಿ ಸ್ಮೂತಾಗಿ ಎಳ್ಕೊಳ್ತಾ ಹೋಗಬೇಕು. ನಿಮ್ಮಿಂದ ಎಷ್ಟು ಆಗುತ್ತೋ ಅಷ್ಟನ್ನು ಎಳ್ಕೊಳ್ತಾ ಹೋಗಿ. ಸೊ ಆಗ ನೋಡಿ 3 ಲೇಯರ್ ದಾರ ಕಾಣುತ್ತೆ ಅಲ್ಲ, 3 ಲೇಯರ್ ದಾರ ನೋಡಿ ತುದಿಗೆ ಎಷ್ಟು ಉದ್ದ ಎಳ್ಕೊಂಡಲ್ಲ ನಾನು, ಅದೇ ಥರ ಸುತ್ತಕೊಳ್ತಾ ಹೋಗಬೇಕು. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ಸುತ್ತಕೊಳ್ತಾ ಹೋಗಿ ಫ್ರೆಂಡ್ಸ್. ಅಂದರೆ ನಿಮಗೆ ಸೀರೆಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ಸುತ್ತಕೊಳ್ತಾ ಹೋಗಬೇಕು. ನೀವು 2 ಕಲರ್ಸ್ ಹಾಕ್ತಾಯಿದ್ದೀರಾ ಓಕೆ, ಇಲ್ಲ ಒಂದೇ ಕಲರ್ ಹಾಕ್ತಿದ್ದೀರಾ ಓಕೆ, ಸುತ್ತಕೊಳ್ತಾ ಹೋಗಿ. ನೋಡಿ ಅಷ್ಟು ಎಳೀರಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೂಡ ಎಳ್ಕೊಂಡು ಸುತ್ತಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಮತ್ತು ಪೂರ್ತಿ ಎಂಡ್ ಆಯಿತಾ, ಎಂಡ್ವರೆಗೂ ಬಂತ, ಮತ್ತು ನಿಮ್ಗೆ ಸಾಕಾಯ್ತಾ ಅದನ್ನು ದಾರನ ಕಟ್ ಮಾಡಿಕೊಂಡು 1-2 ನಾಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ನಾಟ್ ಮಾಡ್ಕೊಳ್ತಾ ಇದ್ದೀನಲ್ಲ ಅದೇ ಥರ ನಾಟ್ ಮಾಡ್ಕೋಬೇಕು. ನಾಟ್ ಮಾಡ್ಕೊಂಡು ನೋಡಿ ನಾಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 3 ಎಳೆ ದಾರ ಆಯ್ತಲ್ಲ, ಕಾಣಿಸ್ತಿದೆ ಅಲ್ಲ 3 ಎಳೆ ದಾರ ಆಗಿರೋದು. ಇಲ್ಲಿ ನಾನು 3 ಎಳೆ ದಾರ ತೋರಿಸ್ದೆ. ಅದಾದಮೇಲೆ ಇನ್ನೂ 3 ಎಳೆ ಕೂಡ ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ 3 ಎಳೆ ದಾರ ಮಾಡಿದ್ವಲ್ಲ, 2 ಸೈಡು ನಾಟ್ ಮಾಡಿದ್ವಲ್ಲ ಅದನ್ನು ಲಾಕ್ ಮಾಡ್ಕೊಳ್ಳಿ. ನಾಟ್ ಮಾಡ್ಕೊಳ್ಳಿ, 2 ಕಡೆ ತುದಿ ನಾಟ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಈಸಿಯಾಗಿ 6 ಎಳೆ ದಾರ ಆಯಿತು ಫ್ರೆಂಡ್ಸ್. ಗೊತ್ತಾಗ್ತಿದೆ ಅಲ್ಲ 6 ಎಳೆ ದಾರ ಬಂದಿರೋದು. ಈಸಿಯಾಗಿ 6 ಎಳೆ ದಾರ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಟ್ಟೆ. ಈಗ ನೋಡಿ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ರೀತಿ ಕೂಡ, ಒಂದೇ ಸಲ ನನಗೆ 6 ಎಳೆ ದಾರ ಆಗಬೇಕು, 3 ಎಳೆ ಬೇಡ, ನಂಗೆ ಒಂದೇ ಸಲ 6 ಎಳೆ ದಾರ ಕೂಡ ಒಟ್ಟಿಗೆ ಮಾಡಬೇಕು ಅಂತ ಹೇಳೋರಿಗೂ ಕೂಡ ನಾನು 6 ಎಳೆ ದಾರನೂ ಕೂಡ ಮತ್ತೆ ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ಹಾಗೆ ನೋಡಿ. ಬಟ್ ಇದು ತುಂಬ ಈಸಿ ಇದೆ ಫ್ರೆಂಡ್ಸ್. 3 ಎಳೆ ದಾರ ಮಾಡಿಕೊಂಡು ಅದು ಲಾಕ್ ಮಾಡ್ಕೊಳ್ತೀವಲ್ಲ, ತುದಿಯಲ್ಲಿ ಲಾಕ್ ಮಾಡ್ಕೊಳ್ತಾ ಹೋಗೋದು, ಇದು ಕೂಡ ತುಂಬ ಈಸಿ ಇದೆ. ಒಂದೇ ಸಲ ನಂಗೆ 6 ಎಳೆ ದಾರನೇ ಆಗಬೇಕು, ನನಗೆ 3 ಎಳೆ ಬೇಡ ಅಂದರೆ ನೋಡಿ 2 ಕಲರ್, ಒಂದೇ ಕಲರ್ದು 2 ಥ್ರೆಡ್ ತೊಗೋಬೇಕು. 2 ಥ್ರೆಡ್ ರೋಲ್ ತೊಗೊಂಡು ಆ ತುದಿ, ಆ ದಾರ ತುದಿ ಆ್ಯಂಡ್ ಈ ದಾರ ತುದಿ ಎರಡೂ ಏನು ಮಾಡಬೇಕಂದ್ರೆ, ನಾನು ಆಗಲೇ ತೋರಿಸ್ಕೊಟ್ಟೆ ಅಲ್ಲ ನಿಮಗೆ, ತುದಿನ ಹಿಡ್ಕೋಬೇಕು. ಹಿಡ್ಕೊಂಡು ಸ್ವಲ್ಪ ದಾರನ ಉದ್ದ ಮಾಡ್ಕೋಬೇಕು. ದಾರನ ಉದ್ದ ಮಾಡಿಕೊಂಡು ನೋಡಿ ಫೋಲ್ಡ್ ಆಗುತ್ತೆ. ಇವಾಗ ನಾವು 2 ಎಳೆ ದಾರ ತೊಗೊಂಡಿರೋದಲ್ಲ, ಇವಾಗ 4 ಎಳೆ ದಾರ ಆಯಿತು. ಅದಾದಮೇಲೆ ಇನ್ನೂ ಒಂದು ಫೋಲ್ಡ್ ಮಾಡ್ಕೋಬೇಕು. ಸೊ ಈಗ ಎಷ್ಟಾಯಿತು, 6 ಎಳೆ ದಾರ ಆಯಿತು. ಗೊತ್ತಾಗ್ತಿದೆಯಲ್ಲ 6 ಎಳೆ ದಾರ ಮಾಡ್ಕೊಂಡಿರೋದು ನಾನು. ನೋಡಿ 2 ದಾರ ತೊಗೊಂಡಿದ್ದೀನಿ, 2 ದಾರದಲ್ಲಿ ಒಂದೊಂದು ಥ್ರೆಡ್ ಎಳೆ ದಾರ ತೊಗೊಂಡಿದ್ವಿ. ಸೊ 2 ಎಳೆ ದಾರ ಆಯಿತು. 2 ಎಳೆ ದಾರನ ಮರ್ಚ್ಕೋಬೇಕು, ಎಷ್ಟಾಗುತ್ತೋ ಅಷ್ಟು ಮರ್ಚ್ಕೊಂಡ್ರೆ 4 ಎಳೆ ದಾರ ಆಗುತ್ತೆ. 4 ಎಳೆ ದಾರ ಆದಮೇಲೆ ಇನ್ನೊಂದು ಸಲ ಫೋಲ್ಡ್ ಮಾಡ್ಕೋಬೇಕು. ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಂಡ್ಮೇಲೆ 6 ಎಳೆ ದಾರ ಆಗುತ್ತೆ. ಕಾಣಿಸ್ತಿದೆಯಲ್ಲ ಇಲ್ಲಿ 6 ಎಳೆ ದಾರ ಆಗಿರೋದು. ಸೊ 6 ಎಳೆ ದಾರ ಆದಮೇಲೆ ಮತ್ತೆ ಸೇಮ್ ಹಾಗೆ ಕಾರ್ಡ್ಬೋರ್ಡ್ ತೊಗೊಂಡೆಲ್ಲ ಅದೇ ಥರ ಕಾರ್ಡ್ಬೋರ್ಡ್ ತೊಗೊಂಡು ತಮ್ಮ ಫಿಂಗರಲ್ಲಿ ದಾರ ಟಿಪ್ನ ಇಟ್ಕೋಬೇಕು. ಇಟ್ಕೊಂಡು ರೈಟ್ ಸೈಡಲ್ಲಿ ಸುತ್ಕೊಂಡು ಹೋಗ್ಬೇಕು. ಸುತ್ಕೊಂಡು ಆದಮೇಲೆ ನೋಡಿ ಮತ್ತೆ ಇಲ್ಲಿ 4 ಎಳೆ ದಾರ ಇರುತ್ತಲ್ಲ, 4 ಎಳೆ ದಾರ ಒಳಗಡೆಯಿಂದ 2 ಎಳೆ ದಾರ ಏನಿರುತ್ತಲ್ಲ ಆ 2 ಎಳೆ ದಾರನ, ಇಲ್ಲಿ 2 ಎಳೆ ದಾರ ಕಾಣಿಸ್ತಿದೆಯಲ್ಲ ಆ 2 ಎಳೆ ದಾರನ ಎಳ್ಕೊಳ್ತಾ ಹೋಗಬೇಕು. ನೋಡಿ ಈ ರೀತಿ ಎಳ್ಕೊಳ್ತಾ ಹೋಗಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಎಳ್ಕೊಳ್ತಾ ಹೋಗಿ. ಎಳ್ಕೊಂಡಿದ್ದಾದಮೇಲೆ ಮತ್ತೆ ಸುತ್ಕೋಬೇಕು, ಮತ್ತು ಸುತ್ಕೊಳ್ತಾ ಹೋಗಬೇಕು. ಎಷ್ಟಾಗುತ್ತೋ ಅಷ್ಟು ಕೂಡ ಸುತ್ಕೊಳ್ಳಿ. ಮತ್ತೆ 4 ಎಳೆ ದಾರ ಇಟ್ಕೊಳ್ಳಿ ಕೈಯಲ್ಲಿ ರೈಟ್ ಸೈಡಲ್ಲಿ. ಅದ್ರ ಒಳಗಡೆಯಿಂದ ಲೆಫ್ಟ್ ಸೈಡಲ್ಲಿ ಏನು 2 ಎಳೆ ದಾರ ಇರುತ್ತಲ್ಲ ಆ 2 ಎಳೆ ದಾರನ ಎಳಿಬೇಕು. ನೀವು 4 ಎಳೆ ದಾರನ ಎಳಿಬಾರ್ದು. 4 ಎಳೆ ದಾರದ ಒಳಗಡೆಯಿಂದ 2 ಎಳೆ ದಾರ ಇರುತ್ತಲ್ಲ ಅದನ್ನು ಎಳ್ಕೋಬೇಕು. ನೋಡಿ ಕಾಣಿಸ್ತಿದ್ದಲ್ಲ, ನಾವು ಯಾವುದನ್ನು ಬಿಟ್ಟಿದ್ದೀವಿ ಥ್ರೆಡ್ಡಲ್ಲಿ ಹಾಗೆ ರೋಲಲ್ಲಿ ಇದೆ ಅಲ್ಲ ಆ ದಾರನ ಎಳ್ಕೋಬೇಕು. 4 ಎಳೆ ದಾರ ಒಳಗಡೆಯಿಂದ
ಕಾಣಿಸ್ತಿದೆಯಲ್ಲ, ಒಳಗಡೆಯಿಂದ 2 ಎಳೆ ದಾರ ಏನಿದೆ ಅಲ್ಲ, ಆ 2 ಎಳೆ ದಾರನ ಎಳ್ಕೊಳ್ತಾ ಹೋಗಬೇಕು. ಎಷ್ಟಾಗುತ್ತೋ ನಿಮ್ಮಿಂದ ಅಷ್ಟು ಎಳ್ಕೊಳ್ತಾ ಹೋಗಿ. ಎಷ್ಟು ಈಸಿ ಆಗುತ್ತೋ ಅಷ್ಟು ಹಾಗೆ ಎಷ್ಟು ಫಾಸ್ಟಾಗಿ ಆಗುತ್ತೋ ಅಷ್ಟು ಫಾಸ್ಟಾಗಿ ಕೂಡ ಎಳ್ಕೊಂಡು ಹಾಗೆ ಸುತ್ಕೊಳ್ತಾ ಹೋಗಬೇಕು ಫ್ರೆಂಡ್ಸ್. ನಿಮ್ಮಿಂದ ಎಷ್ಟು ಸುತ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಸುತ್ಕೊಳ್ತಾ ಹೋಗಿ. ಸೊ 6 ಎಳೆ ದಾರ ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಸ್ಯಾರಿ ನೋಡ್ಕೊಳ್ಳಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು, ಯಾವ ಡಿಸೈನ್ ಹಾಕ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡ್. ಸೊ ನೀವು ಇದೇ ಥರ 3-4 ಕೂಡ ಮಾಡಿಬಿಟ್ಟು ಇಟ್ಕೋಬೋದು. ನೀವು ಒಂದೇ ಕಾರ್ಡ್ಬೋರ್ಡಲ್ಲಿ ಹಾಕಬೇಕು ಅಂತ ಇಲ್ಲ, ಒಂದೇ ಸಲ ನೀವು ದಾರನ ರೆಡಿ ಮಾಡಿ ಇಟ್ಕೊಳ್ಳಿ, 6 ಎಳೆ ದಾರನ. ಅದಾದಮೇಲೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಕಲೀರಿ. ಒಂದೇ ಕಾರ್ಡ್ಬೋರ್ಡ್ ಇಟ್ಕೊಂಡು 6 ಎಳೆ ದಾರ ಆದಮೇಲೆ ಅದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಅಯ್ಯೋ ದಾರ ಖಾಲಿ ಆಗೋಯ್ತು ಅನ್ನೋದೆಲ್ಲ ಅಂದ್ಕೋಬೇಡಿ. ಒಂದೇ ಸಲ ನಿಮಗೆ 3-4 ಬೇಕಾದ್ರೆ ಈ ಥರ ಕಾರ್ಡ್ಬೋರ್ಡಲ್ಲಿ 3-4 ಸಲ ಬೇಕಾ ಅಷ್ಟೂ ಸುತ್ತಿಟ್ಕೊಳ್ಳಿ. ಸುತ್ತಿಟ್ಕೊಂಡಾದಮೇಲೆ ನೀವು ಡಿಸೈನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಸುತ್ಕೊಂಡಿದ್ದಾದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ 6 ಎಳೆ ದಾರ ಹೇಗೆ ರೆಡಿ ಆಯಿತು ಅಂತೇಳಿ. 2, 3, 4, 5, 6 ಎಳೆ ದಾರ ರೆಡಿ ಆಯ್ತಲ್ಲ. ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಆಗುತ್ತೆ 6 ಎಳೆ ದಾರ ಮಾಡ್ಕೊಳ್ಳೋದು. ತುಂಬ ಈಸಿ ಇದೆ ನೋಡಿ. ಅದಾದಮೇಲೆ 2 ಇಲ್ಲ 3 ನಾಟ್ ಮಾಡ್ಕೊಳ್ಳಿ, ತುದಿಯಲ್ಲಿ ನಾಟ್ ಮಾಡಿಕೊಂಡು ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೋದು. ಈ ರೀತಿ ತುಂಬ ಈಸಿ ಇದೆ 6 ಎಳೆ ದಾರ ಮಾಡೋದು. ನಿಮಗೆ ಈ ಥರ ಬೇಡ ಅಂತ ಆದರೆ ನಿಮ್ಮ ಮನೆ ಕಾಂಪೌಂಡ್ ಇರುತ್ತಲ್ಲ, ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ದಾರನ ಸುತ್ಕೊಂಡು ಬನ್ನಿ. 6 ಎಳೆ ದಾರ ಆ ಕಡೆಯಿಂದ ಗೇಟ್ ಕಟ್ಕೊಂಡು ಈ ಕಡೆ ಕಾಂಪೌಂಡಿಂದ ದಾರನ ಸುತ್ಕೊಂಡು ಬನ್ನಿ 6 ಎಳೆ. ಅದಿನ್ನೂ ಫಾಸ್ಟಾಗಿ ಆಗುತ್ತೆ. ಇಲ್ಲ ನಮಗೆ ಆ ಥರ ಏನು ಆಗಲ್ಲ, ನಾವು ಮನೆ ಒಳಗಡೆನೇ ಕೂತ್ಕೊಂಡು ಮಾಡ್ತೀವಿ ಅಂತಾದರೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ 6 ಎಳೆ ದಾರ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.